ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೋಲಾಪುರ್ ಲಾಗ್ 2. ಮುಂಜಾನೆ ಜಲ್ದಿ ಎದ್ದು ಮೈ ತಕೊಂಡು ಬ್ಯಾಗ್ ಪ್ಯಾಕ್ ಮಾಡಿ ಲಾಡ್ಜಿಂದ ಚೆಕ್ಔಟ್ ಮಾಡಿ ಆಟೋದಾಗ ಕುಂತು ನಾ ಹೋಗ್ತೀನಿ ರೀ ಕೋಲಾಪುರ್ ಬಸ್ ಸ್ಟ್ಯಾಂಡ್ಕ. ನೋಡ್ರಿ ಎಷ್ಟು ರಶ್ ಅವ ಬಸ್ಗಳು. ಸೊ ಫೈನಲಿ ನಾ ಜ್ಯೋತಿಬಾ ಗುಡಿಗೆ ಹೋಗೋ ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ರಿ. ಬಸ್ ಸ್ಟ್ಯಾಂಡ್ ಹೊರಗೆ ನಿಮ್ಗೆ ಭಾಳ ಸ್ಟಾಲ್ಗಳು ಕಾಣ್ತಾವ ನಾಷ್ಟ ಮಾಡ್ಲಾಕ. ಎಲ್ಲಂದ್ರಲ್ಲಿ ನಿಮಗೆ ನೋಡ್ಬೋದು ಜಾಸ್ತಿ ಅವಲಕ್ಕಿ ಸುಸ್ಲನೆ ಕಾಣಿಸ್ತದ. ಇವಾಗ ನಾ ಹೋಗೋದು ಜ್ಯೋತಿಬಾ ಆರ್ ಜ್ಯೋತಿರ್ಲಿಂಗ ಪ್ರಸನ್ನ ಗುಡಿ. ಈ ಗುಡಿ ಬಸ್ ಸ್ಟ್ಯಾಂಡಿಂದ 12-13 ಕಿಲೋಮೀಟರ್ ದೂರ ಅದ, ಸಿಟಿ ಔಟ್ಸ್ಕರ್ಟೇ ಅದ ಅಂತ ಹೇಳ್ಬೋದು. ಇಲ್ಲೇನು ಬಸ್ ಸ್ಟಾಪ್ ಏನಿಲ್ಲ, ರೋಡ್ ಮೇಲೆ ಬಸ್ ಸ್ಟಾಪ್ ಮಾಡ್ಯಾರ. ಇಲ್ಲಿಂದ ಬಂದು ಸ್ವಲ್ಪ ನಡ್ಕೊಂಡು ಹೋದ್ರೆ ಒಂದು ಎಂಟ್ರೆನ್ಸ್ ತರ ಕಾಣ್ತದ. ಇಲ್ಲಿಂದ ಗುಡಿದು ಮೇನ್ ಎಂಟ್ರೆನ್ಸ್ ಅದ ರೀ. ಇಲ್ಲಿಂದ ಒಳಗೆ ಹೋದ್ರೆ ನಿಮಗೆ ಭಾಳ ಚಿಡಿಗಳವ, ಚಿಡಿಗಳು ಇಳ್ಕೋತಾ ಹೋಗ್ಬೇಕು. ಇದೇ ನೋಡ್ರಿ ಗುಡಿ ಒಳಗೆ ಹೋಗ್ಲಕ್ಕಿರೋ ಮಹಾದ್ವಾರ. ನೀವು ಸುತ್ತಮುತ್ತ ನೋಡ್ಬೋದು, ನಿಮಗ ಪೂಜಾ ಸಾಮಾನ್ ಸಿಗ್ತಾವ ಗುಡಿ ಒಳಗೆ ಒಯ್ಲಾಕ. ಇಲ್ಲಿಂದ ಗುಲಾಲ್ ಹಚ್ಕೊಂಡು ನಾನು ಒಳಗೆ ಹೋಗ್ತೀನಿ. ನಾನು ಬಂದಿದ್ದು ಸಂಡೇ ರೀ. ಸಂಡೇ ದಿನ ಈ ಗುಡಿದಾಗ ಫುಲ್ ರಶ್ ಇರ್ತದ ಅಂತ. ಸೊ ಸಂಡೇ ಜ್ಯೋತಿಬಾ ವಾರ್ ಅಂತ ಹೇಳ್ತಾರೆ ಇಲ್ಲಿ. ಸೊ ನೀವು ಲೈನ್ ನೋಡ್ಬೋದು, ಭಾಳ ರಶ್ ಅದ ಇಲ್ಲಿ. ಸೊ ಮೋರ್ ದೆನ್ 1 ಅವರ್ ತಗೊಳ್ತದ ಇದು ದರ್ಶನ್ ತಗೊಳ್ಬೇಕು ಅಂತಂದ್ರ. ಈ ಗುಡಿ ನೋಡ್ಬೇಕ್ರಿ, ಫುಲ್ ನಿಮಗ ಗುಲಾಬಿ ಗುಲಾಬಿ ಆಗೇ ಕಾಣ್ತದ. ಯಾಕಂದ್ರೆ ಇಲ್ಲಿ ಭಕ್ತಾದಿಗಳು ಗುಲಾಲ್ ಹಾರಿಸ್ತಾ ಇರ್ತಾರ ಗುಡಿ ಮೇಲ. ಹಂಗಾಗಿ ಫುಲ್ ಗುಡಿ ನೋಡ್ಬೋದು ನೀವು, ಪಿಂಕ್ ಆಗೇ ಕಾಣ್ತದ. ಇಲ್ಲಿಂದ ಗರ್ಭಗುಡಿ ಒಳಗ್ ಹೋಲಕ್ ಜಾಗ ಅದ ರೀ. ಇದ್ರ ಎದುರೇ ಒಂದು ಶಿವನಂದಿ ಅದ ರೀ. ಇದೇ ನೋಡ್ರಿ ಜ್ಯೋತಿರ್ಲಿಂಗ ಪ್ರಸನ್ನದ ಗರ್ಭಗುಡಿ. ದರ್ಶನ್ ಮುಗಿಸ್ಕೊಂಡು ಹೊರಗೆ ಬಂದೀನ್ರಿ ಇವಾಗ. ರತ್ನಾಸುರಂಬ ರಾಕ್ಷಸಗ ಸಂಹಾರ ಮಾಡಿದ್ದು ಜ್ಯೋತಿಬಾ ಅಂತ್ರಿ. ಮತ್ ಮಹಾಲಕ್ಷ್ಮಿ ದೇವಿಗೆ ರಾಕ್ಷಸರನ್ನ ಸಂಹಾರ ಮಾಡ್ಲಾಕ ಸಹಾಯ ಮಾಡಿರಂತ್ರಿ. ಸೊ ನೀವು ಕೋಲಾಪುರ್ ಬಂದ್ರ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನೀವು ನೋಡ್ಲಕ್ಕ ಈ ಟೆಂಪಲ್. ನಾನಂತೂ ಎಲ್ಲ ನೋಡಿನಿ, ಇವಾಗ ಹೊರಗೆ ಹೋಗ್ತಾ ಇದ್ದೀನಿ. ಯಾಕೋ ನಾ ಬೇರೆ ಬಾಕಲಿಂದ ಎಕ್ಸಿಟ್ ಆಗಿನಿ ಅನ್ಸ್ಲತ್ತದ. ಯಾಕಂದ್ರೆ ನಾ ಚಪ್ಪಲ್ ಬೇರೆ ಕಡೆ ಬಿಟ್ಟಿನಿ ಮೇನ್ ಎಂಟ್ರೆನ್ಸ್ ಬಲ್ಲಿ. ಸೊ ಇಲ್ಲಿಂದ ಅವ್ರಿಗೆ ಕೇಳಿ ನಾ ಅಲ್ಲಿ ಹೋಗ್ತೀನಿ.
ಇದು ನೋಡಿ ಭಾಳ ಚಲೋ ಅನಿಸ್ತ್ರಿ. ಬ್ಯಾಸ್ಗಿದಾಗ ಬಂದ ಭಕ್ತಾದಿಗಳಿಗೆ ಜಾಸ್ತಿ ಬಿಸಿಲು ಹತ್ತಬಾರ್ದು ಮತ್ತು ಕಾಲು ಸುಡಬಾರ್ದು ಅಂತ ಮ್ಯಾಲ್ ಬಟ್ಟಿಲಿಂದ ಛತ್ ಹಾಕ್ಯಾರ್ರಿ. ಗುಡಿಯಿಂದ ಕಂಪ್ಲೀಟ್ ಹೊರಗೆ ಬಂದು ನಾ ವಾಪಸ್ ಬಸ್ ನಿಂದ್ರೋ ಕಡೆ ಹೋಗ್ತೀನಿ ರೀ. ಹಾದ್ಯಾಗ ಒಬ್ಬ ಜಾದೂಗರ್ ಜಾದೂ ಮಾಡತ್ತೀನಿ ರೀ. ಇಲ್ಲಿ ನೋಡ್ರಿ ಅವಂದು ಇಲಿಗಳು ಎಷ್ಟು ಚಲೋ ಅವ. ಇವಾಗ ನಾ ಆಟೋದಾಗ ಕುಂತು ನಂದು 2ನೇ ಡೆಸ್ಟಿನೇಷನ್ ಅಂದ್ರೆ ಸಾಹು ಮಹಾರಾಜ್ ಪ್ಯಾಲೇಸ್ ಕಡೆ ಹೋಗ್ಲತ್ತೀನ್ರಿ. ಇದು ಪ್ಯಾಲೇಸ್ದು ಎಂಟ್ರೆನ್ಸ್ ನೋಡ್ರಿ. ಇಲ್ಲೇ ರೈಟ್ ಸೈಡ್ ನಿಮಗೆ ಟಿಕೆಟ್ ಕೌಂಟರ್ ಅದ. ಟಿಕೆಟ್ ತಗೊಂಡು ನೀವು ಒಳಗ್ ಹೋಗ್ಬೇಕ್ರಿ. ಒಳಗ್ ಹೋಗ್ತಿಕ್ಕೆ ಇಲ್ಲೊಂದು ಮೇನ್ ಎಂಟ್ರೆನ್ಸ್ ಅದ ಪ್ಯಾಲೇಸ್ ಒಳಗ್ ಹೋಗ್ಲಕ್ಕ. ಪ್ಯಾಲೇಸ್ ಒಳಗ ವಿಡಿಯೋ ಅಲಾವಿಲ್ಲ. ಕೋಲ್ಹಾಪುರ್ ಬಂದಿರಿ ಅಂದ್ರೆ ಮಿಸ್ ಮಾಡದೆ ಈ ಪ್ಲೇಸ್ ನೋಡ್ರಿ. ಬೇರೆ ಪ್ಲೇಸ್ ಬಿಟ್ಟರೆ ನಡೀತದ, ಬಟ್ ಈ ಪ್ಲೇಸ್ ಮಿಸ್ ಮಾಡಬಾರ್ದು. ಈ ಪ್ಲೇಸ್ ಹೊರಗಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣತದ, ಒಳಗ್ ಇದ್ರ ಸಬಿ ಭಾಳ ಭಾರಿ ಚಲೋ ಅದ. ಎಲ್ಲಾ ಯುದ್ಧದ ಸಾಮಾನುಗಳು ಒರಿಜಿನಲ್ ಮತ್ ದೊಡ್ಡ ದೊಡ್ಡ ಗನ್ಗಳು ಅವ ರೀ. KGF ದಾಗ ಸಂಜಯ್ ದತ್ ಇನ್ನೊಬ್ಬರ್ ಹೆಗಲ್ ಮೇಲೆ ಇಟ್ಟು ಒಂದ್ ದೊಡ್ಡ ಗನ್ ಶೂಟ್ ಮಾಡ್ದನ್ಲ ರೀ, ಅದು ಗನ್ ಕೂಡ ನಾ ಇಲ್ಲಿ ನೋಡೀನ್ರಿ. ಮತ್ ಪನ್ನಾಳ ಜಂಗಲ್ದಾಗ ಎಷ್ಟು ಪ್ರಾಣಿಗಳವ ಪಕ್ಷಿಗಳವ ಅದೆಲ್ಲ ಶೋಕೇಸ್ ದಾಗ ಇಟ್ಟಾರ್ರಿ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದ್ರಿ ಫ್ರೆಂಡ್ಸ್ ಮತ್ ಫ್ಯಾಮಿಲಿ ಜೊತೆ ಬರ್ಲಕ್ಕ. ಇವನ್ ಕಿಡ್ಸ್ ಇದ್ರು ಅವ್ರಿಗೆ ಕರ್ಕೊಂಡ್ ಬಂದ್ರೆ ಇಲ್ಲಿ ಭಾಳ ಎಂಜಾಯ್ ಮಾಡ್ತಾರ. ಘಡಿ ಕೂಡ ವರ್ಕಿಂಗ್ ರೀ. ಇವಾಗ 12 ಟೈಮ್ ಆಲತ್ತದ. ಪ್ಯಾಲೇಸ್ ಮುಂದೆ ನಿಮಗ ಜಿಂಕೆಗಳವ ಇಲ್ಲಿ ನೋಡ್ಬೋದು ನೀವು. पहले बन गया। ओके. अभी का राजा ये 5वीं पीढ़ी का। हाँ. कोल्हापुर का राजा शाहू महाराज। ओके. महाराज के 2 जोड़। ओके. इंदुमती का बच्चा था, वो शिकार उधर गया। ओके. उसने शेर ने खा लिया। इंदुमती को शेर ने खा लिया? नहीं, उसको बच्चा को। उसके बच्चे को. ओके. हाँ. शाहू महाराज को बच्चा नहीं है, इसका भाई शाहजी भोसले। ओके. गाड़ी पर दस्तक आया। हाँ. शाहजी भोसले का छोटा छत्रपति शिवाजी। ओके. शिवाजी की गुरु फलटन में बाबा अम्बेडकर की जिंदाई को राजा। हाँ. ये राजा इधर राजा रहते ऊपर। हाँ. हाँ. वो शेर को राजाओं ने मारे, उनके नहीं, बच्चे को खाए थे? नहीं मारे. ओके. हाँ. नहीं, उधर शेर वो सब है ना, शेर है भालू है, वो सब ओरिजिनल है क्या? और ये जानवर इधर इशारे करके जंगल है ना, हाँ. हाँ. वो जंगल में रहते वो जानवर है अभी। ओके. शेर हाँ. है, वहाँ शेर है, हाँ. भालू सब है। हाँ. 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 हरण है, रघु रेड़े है, सब जानवर जंगल में है। हाँ. वो पनाड़े के इशारे करके जंगल है ना, हाँ. वो जंगल में सब जानवर है। ओके. हाँ. ये पहले जैसे हाँ. महाराज यहाँ है, ये गाड़ी दूसरा की ले महाराज। महाराज की ये इतनी छोटी सब- गाड़ी है, इतनी छोटी गाड़ी महाराज की, हो इतना छोटी गाड़ी. बहुत गाड़ी है उनके पास। हाँ. हाँ. नहीं, वो नॉर्मल लोग अभी हाँ. अभी महाराजा उन्हों खासदार है, वो खासदार है ना साहिब अभी। हाँ. नहीं, अच्छा लाइफ, अच्छा क्या बोलते हैं उसको, अच्छे रहते हैं क्या, चुप ओ, नॉर्मल जैसा रहते नहीं, हैं? नहीं, अच्छा है। हाँ. हाँ. ओके. क्योंकि पिछले राजाओं ने सोने में थाली में खाना खाते थे, वैसा नहीं। वैसा नहीं, अब नॉर्मल है. ओके. चलो ठीक है, इधर ही सुधरते हैं. ಬ್ಯೂಟಿಫುಲ್ ಆಗಿರೋ ಸಾಹು ಮಹಾರಾಜ್ ಪ್ಯಾಲೇಸ್ ನೋಡ್ಬಿಟ್ಟು ಇವಾಗ ನಾನು ಹೋಗ್ತೀನಿ ಭವಾನಿ ಮಂಟಪ ನೋಡ್ಲಕ್ಕ. ಭವಾನಿ ಮಂಟಪದ್ದು ಎಂಟ್ರೆನ್ಸ್ ನೋಡ್ಬೇಕ್ರಿ. ಭಾಳ ಭಾರಿ ಅದ, ಕರಿ ಕಲ್ಲಿಂದ ಕಟ್ಟಿದದ ಇದು. ಈ ಪ್ಲೇಸ್ ಎಲ್ಲಿ ಬರ್ತದ ಅಂದ್ರೆ ನೀವು ಮಹಾಲಕ್ಷ್ಮಿ ಗುಡಿಲಿಂದ ಸ್ವಲ್ಪ ನಡ್ಕೋತಾ ಬಂದ್ರೆ ಸ್ವಲ್ಪ ದೂರದಾಗ ಈ ಪ್ಲೇಸ್ ನೋಡ್ಬೋದು. ಭಾಳ ಭಾರಿ ಬ್ಯೂಟಿಫುಲ್ ಆಗಿ ಕರಿ ಕಲ್ಲಿಂದ ಕಟ್ಟಿದದ ಇದು.
ಇದೇ ನೋಡ್ರಿ ಭವಾನಿ ಮಂಟಪ. ಭವಾನಿ ಮಂಟಪ ಕೂಡ ನೋಡಪ್ಲೆ ಚಲೋ ಅದ ರೀ, ನೋಡ್ಬೋದು ನೀವು. ದಾರಿದಾಗ ಹೋಗ್ಬೇಕಾದ್ರೆ ಒಂದು ಸಾಯಿಬಾಬಾ ಗುಡಿ ಕೂಡ ಕಾಣ್ತ್ರಿ ನನಗ. ಇಲ್ಲಿನ ಲೋಕಲ್ ಮಂದಿಗೆ ನಾನ್ ಕೇಳ್ತೀನಿ ಇಲ್ಲಿ ದಾಸವ ಅದ ಏನಂತಂದ್ರ ಅವ್ರ ಇದು ಚಿಟ್ಟಿ ಕೊಟ್ಟಿ ದಾಸವ್ ಇಲ್ಲಿ ಸಿಗ್ತದ ಅಂತ ಹೇಳ್ತಾರ್ರಿ. ನೀವು ಲೋಕಲ್ ಮಂದಿಗೆ ಅನ್ನ ಪ್ರಸಾದ ಅಂದ್ರೂ ಇದು ಜಗತ್ ತೋರಿಸ್ತಾರ್ರಿ. ಇದು ಗುಡಿ ಸವಿ ಸ್ವಲ್ಪ ಮುಂದ್ ಅದ ರೀ, ಇಲ್ಲಿ ಒಳಗ್ ಹೋಗ್ಬೇಕು ನೀವು. ಇಲ್ಲಿ ಒಳಗ್ ದಾಸವ್ ಅದ ರೀ. ಅಲ್ಲಿದ್ದ ಡೈರೆಕ್ಟ್ ಎಂಟ್ರಿ ಬಂದ್ ಮಾಡ್ಯಾರ್ರಿ, ಯಾಕಂದ್ರ ಭಾಳ ಜನ ಹರ ಅಂತ ಇಲ್ಲಿ ಲೈನ್ ಹಚ್ಚಿದೇವ್ರಿ. ಸ್ವಲ್ಪ ಹಿಂದ್ ಬಂದ್ರ ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗತ್ರಿ. ಭಾಳ ಉದ್ದದ್ದೇ ಲೈನ್ ಅದ ರೀ ಇದು. ಪ್ರಸಾದ್ ತಗೊಳಕ್ ಇಲ್ಲಿ ಪಂಕ್ತಿದಾಗ ಕುಂತಿದ್ದೇವ್ರಿ ನಾವು. ಚಲೋ ಪ್ಲೇಟ್ ಎಲ್ಲ ಅವ ರೀ, ಗ್ಲಾಸ್ ಎಲ್ಲ ಬಟ್ಟಲ್ ಎಲ್ಲ ಇಟ್ಟಾರ್ರಿ ಇಲ್ಲಿ. ನೀವು ನೋಡ್ಬೋದು ಪ್ರಸಾದ್ದಾಗ ಪಲಾವ್ ಕೊಟ್ಟಾರ, ಆಲ್ಗಡ್ಡಿ ಪಲ್ಯ ಕೊಟ್ರ, ಗೋಧಿ ಹುಗ್ಗಿ ಕೊಟ್ರ, ಸಾಂಬಾರ್ ಕೊಟ್ರ ಮತ್ ಮೊಸರು ಕೊಟ್ಟಾರ್ರಿ. ಟೇಸ್ಟ್ ಮಾತ್ರ ಹೇಳ್ಬೇಕ್ರಿ ಭಾಳ ಬೆಸ್ಟ್ ಇತ್ತು. ನಾ ಇದು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಟೇಸ್ಟ್ ದಾಸೋಗಳ್ದಾಗ. ಇನ್ನೊಂದು ಹೇಳ್ಬೇಕು ಅಂತಂತಂದ್ರೆ ಇಲ್ಲಿ ನಿಮ್ಗೆ 2-3 ಸಲ ಬೇಕಾದ್ರೆ ಬಿ ನೀಡತ್ತಿರ್ರಿ ತಂದಿ, ಬಟ್ ವೇಸ್ಟ್ ಮಾಡಂಗಿಲ್ಲ. ಇಲ್ಲಿ ಬಾಜುನೇ ಒಂದ್ ಕೌಂಟರ್ ಅದ ರೀ, ಅಲ್ಲಿ ನೀವು ಅನ್ನ ದಾಸೋಹ ಸಲಕ್ಕಿಂದು ಕೌಂಟರ್ದ ಡೊನೇಷನ್ ಕೊಡ್ಬೋದು, ಅವ್ರು ನಿಮಗ್ ಶ್ರೀ ಯಂತ್ರ ಕೊಡ್ತಾರೆ. ಹೊರಗ್ ಬಂದು ಒಂದ್ ಸಾದಾ ಪಾನ್ ತಗೊಂಡಿ, ಸಾದಾ ಪಾನ್ ಬಾಯ್ದಾಗ ಹಾಕೊಂಡಿ ಮೆಲ್ಕೋತನ ಆಟೋದಾಗ ಕುಂತಿ ಇವಾಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ಲತ್ತೀನ್ರಿ. ಸ್ಟೇಷನ್ ಬಂದು ಆಲ್ರೆಡಿ ನಮ್ ಟ್ರೈನ್ ಇಲ್ಲಿಂದ ಸ್ಟಾರ್ಟ್ ಆಗತ್ರಿ. ಆಲ್ರೆಡಿ ಪ್ಲಾಟ್ಫಾರ್ಮ್ ದಾಗ ನಿಂತದ ನಮ್ ಕಲಬುರ್ಗಿ ಟ್ರೈನ್. ಟಿ ಬಂದು ಜನರಲ್ ದವ್ರಿಗೆ ಜನರಲ್ ಹೋಗಿದ ಹೋಗಂದ್ರೆ ಎಲ್ಲರೂ ಹೋಗ್ಲತ್ತಾರ್ರಿ. ಇವಾಗ ಸೊಲಾಪುರ್ ರೈಲ್ವೆ ಸ್ಟೇಷನ್ದಾಗ ಇದ್ದೇನ್ರಿ. ಇದು ನೋಡ್ರಿ ಸೊಲಾಪುರ್ ರೈಲ್ವೆ ಸ್ಟೇಷನ್. ಫೈನಲಿ ನಮ್ಮ ಕಲಬುರ್ಗಿ ರೈಲ್ವೆ ಸ್ಟೇಷನ್ ಟ್ರೈನ್ ಬಂತ್ರಿ. ಇವಾಗ ನಾ ಇಲ್ಲಿಂದ ಹೇಳತ್ತೀನಿ. ಸ್ಟೇಷನ್ ಫುಲ್ ಖಾಲಿ ಅದ ರೀ, ನೀವು ನೋಡ್ಬೋದು ಯಾರ್ ಬಿನೇ ಇಲ್ಲ ಇಲ್ಲಿ. ಫುಲ್ ಖಾಲಿ ಅದ. ಈ ವ್ಲಾಗು ನೀವು ಮುಂಜಾನೆ ನೋಡತ್ತರ ನಿಮ್ಗೆಲ್ಲರಿಗೂ ಗುಡ್ ಮಾರ್ನಿಂಗ್, ರಾತ್ರಿ ನೋಡತ್ತರ ಎಲ್ಲರಿಗೂ ಗುಡ್ ನೈಟ್.